ಮಧ್ಯಪ್ರದೇಶದ ಇಂದೋರ್ನಲ್ಲಿರುವ ಒಂದು ಹುಡುಗ ಹುಡುಗಿ ಒಂದು ಟ್ರೆಡಿಷ್ನಲ್ ಆಗಿ ಮದುವೆ ಆಗಿತ್ತು. ಆದರೆ ಆ ಕಥೆಯ ಕೊನೆ ಹೀಗೆ ವಿಚಿತ್ರವಾಗಿ ಕೊನೆಗೊಳ್ಳುತ್ತಂತ ಯಾರೂ ಅಂದ್ಕೊಂಡಿರಲಿಲ್ಲ. ಇವತ್ತಿನ ಕಥೆಯ ರಾಜ ರಘುವಂಶಿ ಮತ್ತು ಸೋನಮ್ನ ಕಥೆಯಾಗಿರುತ್ತೆ. ನಡೀರಿ ಅವರ ಫುಲ್ಲಾಗಿ ಡೀಟೇಲ್ಸ್ ತಿಳ್ಕೊಳ್ಳೋಣ. ಈ ಕಥೆಯ ರಾಜ ರಘುವಂಶಿ ಈ ಪರಿವಾರದ ಚಿಕ್ಕ ಮಗನಾಗಿದ್ದ. ಅವನ ಮದುವೆಗೆ ಅಂತ ಹುಡುಗಿಯನ್ನು ಹುಡುಕ್ತಾ ಇದ್ರು. ರಾಜನ ಪರಿವಾರ ಬಸ್ ಮತ್ತು ಟ್ರಾವೆಲ್ನ ಬಿಸ್ನೆಸ್ 2007ರಿಂದ ಮಾಡ್ಕೊಂಡು ಬಂದಿದ್ರು. ಅದು ಆಫೀಸ್ ಮತ್ತು ಸ್ಕೂಲ್ಗಳಲ್ಲಿ ಬಸ್ ಸರ್ವಿಸ್ ಪ್ರೊವೈಡ್ ಮಾಡ್ತಾಯಿದ್ರು. ಈ ಎಲ್ಲ ಬಿಸ್ನೆಸ್ ರಾಜನೇ ನೋಡ್ಕೋತಿದ್ದ. ಈ ಕಡೆ ಬಂದರೆ ನಮ್ಮ ಕಥೆಯ ಹೀರೋಯಿನ್ ಸೋನಮ್. ಅವಳ ಪರಿವಾರ ಪ್ಲೈವುಡ್ನ ಬಿಸ್ನೆಸ್ ಮಾಡ್ತಾಯಿದ್ರು. ಇದರ ಲೆಕ್ಕಾಚಾರನಲ್ಲಿ ಸೋನಮ್ಮೇ ನೋಡ್ಕೋತಾ ಇದ್ಲು. ಇವರ ಮದುವೆ ಟ್ರೆಡಿಷ್ನಲ್ ಆಗಿ ನಡೆದಿತ್ತು. ರಾಮನವಮಿ ದಿನದಂದು ಸ್ವಲ್ಪ ವೆಬ್ಸೈಟಲ್ಲಿ ಅವರವರ ಮಕ್ಕಳ ಡೀಟೇಲ್ಸ್ ಎಲ್ಲ ಹಾಕ್ತಾಯಿದ್ರು ಮದುವೆಗೋಸ್ಕರ ಅಂತ. ಹಾಗೆ ರಾಜ ಪರಿವಾರಕ್ಕೆ ಸೋನಮ್ ಡೀಟೇಲ್ಸ್ ಮುಖಾಂತರ ಸೋನಮ್ ಇಷ್ಟ ಆಗಿ ಮದುವೆ ಅರೇಂಜ್ ಆಯಿತು. ಹಾಗೆ ಮದುವೆ ಎಲ್ಲ ಸಂಭ್ರಮವನ್ನು ತುಂಬ ಅದ್ದೂರಿಯಾಗಿ ಮಾಡ್ತಾಯಿದ್ರು ರಾಜನ ಪರಿವಾರ ಮತ್ತು ತಂಗಿ. ಆ ವಿಡಿಯೋಗಳನ್ನು ಮಾಡಿ ಇನ್ಸ್ಟಾಗ್ರಾಮ್ಗೆ ಹಾಕ್ತಾಯಿದ್ರು. ಈ ಪಿಕ್ಚರ್ಸ್ನ ನೋಡಿದ್ರೆ ಸೋನಮ್ ಖುಷಿಯಾಗಿರಲಿಲ್ಲ ಅಂತ ನೋಡ್ಬೋದು. ಇವರ ಮದುವೆ 11 ಮೇಗೆ ಆಗಿತ್ತು. ತುಂಬ ಅದ್ದೂರಿಯಾಗಿತ್ತು. ಮದುವೆ ಆಗಿ 9 ದಿನಗಳ ನಂತರ 20 ಮೇಗೆ ಅವರು ಹನಿಮೂನ್ಗೆ ಅಂತ ಹೋಗೋದಕ್ಕೆ ರೆಡಿ ಆಗ್ತಾರೆ. ಮೊದಲು ಅವರು ಪ್ಲ್ಯಾನ್ ಕಾಶ್ಮೀರ್ ಹೋಗೋದಕ್ಕೆ ಇರುತ್ತೆ. ಆದರೆ ಅಲ್ಲಿ ಆಗಿರೋ ಘಟನೆಯಿಂದ ಅಂತೂ ಅವರು ಮೇಘಾಲಯಕ್ಕೆ ಹೋಗೋದಕ್ಕೆ ಡಿಸೈಡ್ ಮಾಡ್ತಾರೆ. ಅದರಲ್ಲೂ ದೊಡ್ಡ ಮಾತು ಅಂದರೆ ರಾಜ ಅವ್ರ ತಾಯಿ ಹೇಳ್ತಾ ಇದ್ರು, ನೀವು ಹೋಗಬೇಕಾದ್ರೆ ಯಾವುದೇ ಗೋಲ್ಡ್ ಅಥವಾ ತುಂಬ ಬೆಲೆ ಬಾಳುವ ವಸ್ತು ಹಾಕ್ಕೊಂಡು ಹೋಗಬೇಡಿ ಅಂತ. ಆದರೆ ಸೋನಮ್ ರಾಜನಿಗೆ ತುಂಬ ಫೋರ್ಸ್ ಮಾಡ್ತಾಳೆ. ಇದರಿಂದ ರಾಜನಿಗೆ ಅವನ ತಾಯಿಯಿಂದ ತುಂಬ ಬೈಗುಳ ಕೂಡ ಸಿಗುತ್ತೆ. ನನ್ನ ಮಾತು ರಾಜ ಯಾಕೆ ಕೇಳಿಲ್ಲ ಅಂತ. ಅವ್ರು ಹೋದ ತಕ್ಷಣದಿಂದ ರಾಜ ಅವನ ತಾಯಿ ಆಗಾಗ ರಾಜನಿಂದ ಮತ್ತು ಸೋನಮ್ನಿಂದ ಮಾತಾಡ್ತಾ ಇದ್ರು. ಆದರೆ ಇದರಲ್ಲಿ ಒಂದೇನು ಅಂದರೆ ರಾಜನ ಅಮ್ಮ ರಾಜನ ಜೊತೆ ಮಾತಾಡೋಕ್ಕೆ ಕೇಳಿದಾಗ ಒಂದೊಂದು ಕಾರಣ ಹೇಳ್ತಾ ಇದ್ಲು ಸೋನಮ್. ಮಾತಾಡೋಕ್ಕೆ ಬಿಡ್ತಾ ಇರಲಿಲ್ಲ. 22 ಮೇಗೆ ಈ ಕಪಲ್ ಮುಲಿಕಿಯ ಒಂದು ಜಾಗಕ್ಕೆ ಹೋಗ್ತಾರೆ. ಅದು ರೆಂಟ್ಗೆ ಸ್ಕೂಟರ್ನ ತಗೊಂಡು ಈ ಜಾಗ ಒಂದು ಈಸ್ಟ್ ಕಾಶಿ ಹಿಲ್ಸ್ನಲ್ಲಿ ಮೇಘಾಲಯದಲ್ಲಿ ಅಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ 3000ಕ್ಕಿಂತ ಹೆಚ್ಚು ಸ್ಟೆಪ್ಗಳನ್ನು ಇಳಿದು ಇಲ್ಲೇ ಜನಪ್ರಿಯವಾದ ಲಿವಿಂಗ್ ರೂಟ್ಸ್ ಬ್ರಿಡ್ಜ್ ನೋಡೋಕ್ಕೆ ಹೋಗಿದ್ರು. ಅಲ್ಲಿ ಅವತ್ತು ಹೋಮ್ ಸ್ಟೇಯಲ್ಲಿ ಕಳೆದರು. ಇದೇ ಕೊನೆ ಆಗಿತ್ತು ರಾಜ ತಾಯಿ ಮತ್ತು ಅವ್ರ ಮಾತುಕತೆ ಆಗಿದ್ದು. 22 ಮೇಗೆ 6 ಗಂಟೆಗೆ ಸರಿಯಾಗಿ ಹತ್ತಿರ ಈ ಕಪಲ್ ಹೋಮ್ ಸ್ಟೇಯಿಂದ ಚೆಕ್ಔಟ್ ಮಾಡ್ತಾರೆ. ಸ್ಕೂಟಿಯಿಂದ ಸ್ಟೇಟಸ್ಗೆ ಹೋದರು. ಅಲ್ಲಿ ಫೇಮಸ್ ಆಗಿರುವಂತಹ ಬ್ರಿಡ್ಜ್ಗೆ ಹೋಗಿದ್ರು. ಇದಾದ ನಂತರ ಅವ್ರ ಪರಿವಾರದಿಂದ ಮಾತುಕತೆ ಸ್ಟಾಪ್ ಆಗಿಬಿಡುತ್ತೆ. 24 ಮೇ ಅವ್ರ ಸ್ಕೂಟರ್ ಶಿಲ್ಲಂಗ್ಸೆ ಇಂದ ಸೂರಜ್ ಹೋಗುವಂತಹ ರಸ್ತೆಯ ಕಡೆ ಹೊರಗಡೆ ಸಿಗುತ್ತೆ. ಇಷ್ಟು ಹೊತ್ತಿಗೆ ರಾಜನ ಪರಿವಾರ ಇವರಿಬ್ಬರಿಗೆ ಆಗಾಗ ಕಾಲ್ ಮಾಡ್ತಾಯಿದ್ರು. ಆದರೆ ಕಾಲ್ ಸಿಗ್ತಾನೇ ಇರಲಿಲ್ಲ. ಇದು ಆದ ತಕ್ಷಣ ಅವ್ರು ಗಾಬರಿಗೊಂಡು ಪೊಲೀಸ್ ಕಂಪ್ಲೇಂಟ್ ಮಾಡ್ತಾರೆ. ಹಾಗೆ ಈ ಮಾತು ಮೇಘಾಲಯ ಪೊಲೀಸ್ಗೆ ತಲುಪಿದ ತಕ್ಷಣ ಸರ್ಚ್ ಮತ್ತು ರೆಸ್ಕ್ಯೂ ಆಪರೇಷನ್ ಶುರು ಮಾಡ್ತಾರೆ. ಅಲ್ಲಿ ಹೆಚ್ಚು ಮಳೆಯಾದ್ರಿಂದ ಈ ಆಪರೇಷನಲ್ಲಿ ತುಂಬ ಕಷ್ಟ ಆಯಿತು. ಅಲ್ಲಿ ಕೆಲವು ಡ್ರೋನ್ಗಳು ಅಲ್ಲಿ ಹಾರೋದಕ್ಕೆ ಆಗ್ತಾ ಇರಲಿಲ್ಲ. ಅಲ್ಲಿ ಬೇಗ ಮಂಜು ಹಬ್ಬಿಕೊಳ್ತಾ ಇತ್ತು. ಇದು ಹೀಗೆ ರೆಸ್ಕ್ಯೂ ಆಪರೇಷನ್ ನಡೀತಾ 2 ಜೂನ್ಗೆ ಮೇಘಾಲಯ ಪೊಲೀಸ್ಗೆ ಡಿಕಂಫ್ಯೂಸ್ ಬಾಡಿ ಸಿಗುತ್ತೆ. ರಾಜಂದಾಗಿರುತ್ತೆ. ಅದು ಅಲ್ಲಿಯ ವಾಟರ್ ಫಾಲ್ಸ್ನ ಅಡಿಯಲ್ಲಿ. ಅವನ ಮುಖ ಎಷ್ಟು ಕೊಳೆತು ಹೋಗಿರುತ್ತೆ ಅಂದರೆ ಅವನ ಮುಖ ಕೂಡ ಗುರುತು ಹಿಡಿಯಲು ಆಗ್ತಾ ಇರಲಿಲ್ಲ. ಆದರೆ ಅವನ ಕೈಯಲ್ಲಿ ರಾಜ ಅನ್ನೋ ಟ್ಯಾಟೂ ಕೂಡ ಇತ್ತು. ಇದರಿಂದ ಅವನನ್ನು ಕಂಡು ಹಿಡಿಯಲಾಯಿತು. ಹೀಗೆ ಪೋಸ್ಟ್ ಮಾರ್ಟಮ್ ಆಯ್ತದೆ. ಪೋಸ್ಟ್ ಮಾರ್ಟಮ್ ಗೊತ್ತಾಗುತ್ತೆ ರಾಜನ ತಲೆಯಲ್ಲಿ 2 ಸಲ ವಾರ್ ಮಾಡಲಾಗಿದೆ ಅಂತ. ಹಾಗೆ ಇದಂತೂ ಮಿಸ್ಸಿಂಗ್ ಕೇಸ್ ಅಲ್ಲ. ಪೊಲೀಸಿಗ ಬೇರೆ ರೀತಿಯ ಆ್ಯಂಗಲಲ್ಲಿ ನೋಡ್ತಾ ಇರ್ತಾರೆ ಈ ಕೇಸ್ನ. ಹಾಗೆ ಆ್ಯಂಗಲ್ನಿಂದನೇ ಈ ಕೇಸ್ನ ಸ್ಟಾರ್ಟ್ ಮಾಡ್ತಾರೆ. ಇದರಲ್ಲಿ ಒಂದು ದೊಡ್ಡ ಮತ್ತು ಅಂದರೆ ಸೋನಮ್ ಇನ್ನೂ ಸಿಕ್ಕಿರಲಿಲ್ಲ. ಅವಳ ಹುಡುಕಾಟ ಇನ್ನು ಜಾರಿಯಲ್ಲಿರುತ್ತೆ. ರಾಜ ರಘುವಂಶಿ ಸಿಕ್ಕಿದ ಜಾಗದಲ್ಲಿ 4 ಜೂನ್ಗೆ ಅಂದರೆ ಪೊಲೀಸರಿಗೆ ಅದೇ ಜಾಗದಲ್ಲಿ ಒಂದು ಎವಿಡೆನ್ಸ್ ಸಿಗುತ್ತೆ. ಒಂದು ಹೆಣ್ಣಿನ ಶರ್ಟ್, ಮೆಡಿಸನ್
ಒಂದು ಮೊಬೈಲ್ ಫೋನ್, ಅದು ಸ್ಕ್ರೀನ್ ಹೊಡೆದೋಗಿರುತ್ತೆ, ಒಂದು ಸ್ಮಾರ್ಟ್ ವಾಚ್. ಇದರಿಂದ ಪೊಲೀಸ್ಗೆ ಗೊತ್ತಾಗುತ್ತೆ ರಾಜನ ಜೊತೆ ಯಾವುದೇ ದರೋಡೆ ಆಗಿಲ್ಲ, ಬದಲು ಅವಳನ್ನು ಸಾಯಿಸಲಾಗುತ್ತೆ ಅಂತ. ಮುಂದೆ ಕೇಸ್ ಇದೇ ರೀತಿಯಲ್ಲಿ ಹೋಗ್ತಾ ಇರುತ್ತೆ. ಇಂದೋರ್ನ ಪೊಲೀಸ್ ಹೇಳಿದ್ರು, ಸೋನಮ್ಗೆ ಒಂದು ಲವ್ವರ್ ಇದ್ದ, ಅವನ ಹೆಸರು ರಾಜ್ ಕುಶ್ವಾ. ಅವನ ವಯಸ್ಸು 20 ಆಗಿರುತ್ತೆ. ಇವರಿಬ್ಬರು ಸೇರಿ ಈ ಕೃತ್ಯ ಮಾಡಿರೋದು. ಹಾಗೆ ಇದೆಲ್ಲ ಪ್ಲ್ಯಾನ್ 18 ಮೇಗೆ ಮಾಡಿದರು. ಆಗ ಸೋನಮ್ ಮತ್ತು ರಾಜನ ಮದುವೆಯಾಗಿ ಬರೀ 7 ದಿನ ಆಗಿದ್ದಷ್ಟೆ. ಹಾಗೆ ರಾಜ ಕುಶ್ವಾ ಒಬ್ಬನೇ ಹೋಗಿರಲಿಲ್ಲ, ಬದಲು ಅವನು ಇನ್ನು 3 ಹೆಡ್ಮ್ಯಾನ್ಗಳನ್ನು ಹೈಯರ್ ಮಾಡಿದ್ದ. ಯಾಕೆಂದರೆ ರಾಜನನ್ನು ಮುಗಿಸಲು ಸೋನಮ್ ಪ್ಲ್ಯಾನ್ ಪ್ರಕಾರ ರಾಜ್ನನ್ನು ಮೇಘಾಲಯಕ್ಕೆ ಹನುಮೂನ್ಗೆ ಹೋಗೋಕ್ಕೆ ಕನ್ವಿನ್ಸ್ ಕೂಡ ಮಾಡಿಬಿಟ್ಟಿದ್ಲು. ಯಾಕೆಂದರೆ ಅಲ್ಲಿ ಈ ಕೆಲಸ ಆರಾಮಾಗಿ ಮಾಡಬಹುದು. ಹಾಗೆ ಇದೆಲ್ಲ ಇಷ್ಟು ಈಸಿಯಾಗಿ ಕೂಡ ಇರಲಿಲ್ಲ. ಸೋನಿಯಂ ಪ್ರತಿಯೊಂದು ಮಾತು ಈ ಹೀರೋ ಆದ ಕುಶ್ವಾಗೆ ಲೊಕೇಶನ್ ಇರೋ ಜಾಗವನ್ನು ಕಳಿಸ್ತಾ ಇದ್ಲು. ಅವನು ಕುಶ್ವಾ ಜೊತೆ ಶೇರ್ ಮಾಡ್ತಾ ಇದ್ಲು. ರಾಜ್ ಕುಶ್ವಾ ಇದನ್ನೆಲ್ಲ 3 ಜನ ಆ ಹೆಡ್ಮ್ಯಾನ್ ಆಗಿರುವ ಅವ್ರಿಗೆ ಸೆಂಡ್ ಮಾಡ್ತಾ ಇದ್ದ. ಹೀಗೆ ಪೊಲೀಸ್ ಹೇಳ್ತಾ ಇದ್ರು, ಸೋನಮ್ ರಾಜ್ಗೆ ಜ್ಯುವೆಲರಿ ಕ್ಯಾರಿ ಮಾಡಿಸಿದ್ಲು ಅಂತ. ಯಾಕಂದರೆ ಇದೊಂದು ದರೋಡೆ ಅಂತ ಪ್ರೂವ್ ಮಾಡಲು. ಇದರಿಂದ ಎಲ್ಲರಿಗೂ ಇದೊಂದು ದರೋಡೆ ಕೇಸ್ ಅಂತ ಗೊತ್ತಾಗಲಿ ಅಂತ. ಹಾಗೆ ರಾಜನ್ ತಾಯಿ ಎಷ್ಟೇ ಹೇಳಿದ್ರು ಸೋನಮ್ ಕೇಳದೆ ಇದಕ್ಕೋಸ್ಕರ ರಾಜನಿಗೆ ಒತ್ತಾಯ ಮಾಡಿದ್ದು ಗೋಲ್ಡ್ ಹಾಕೊಳ್ಳೋಕ್ಕೆ. ನಾನು ಹೇಳಿದ ಹಾಗೆ ಇವರಿಬ್ಬರು 23 ಜೂನ್ಗೆ ನಾಪತ್ತೆಯಾಗಿದ್ದರು ಅಂತ. ಆದರೆ ಅದಕ್ಕೂ ಮುಂಚೆ ಅವರೊಂದು ಬ್ರಿಡ್ಜ್ನಿಂದ ಹೋಗಿದ್ರು. ಅಲ್ಲಿ ಒಂದು ಗೈಡ್ ಸಿಕ್ಕಿದ್ದ. ಅವನು ಹೇಳಿದ, ನಾನು ನಿಮ್ಮ ಜೊತೆ ಬರ್ತೀನಿ, ನಿಮಗೆ ಎಲ್ಲ ಹೇಳ್ಕೊಡ್ತೀನಿ, ಎಲ್ಲ ತೋರಿಸ್ಕೊಡ್ತೀನಿ ಅಂತ ಅವ್ರ ಜೊತೆ ಆ ಗೈಡ್ ಹೇಳಿದ್ದ. ಆದರೆ ಅವರು ನಿರಾಕರಿಸ್ಬಿಟ್ಟಿದ್ರು. ಆದರೆ ಲೋಕಲ್ ಗೈಡ್ಗೆ ಒಂದು ಮಾತು ಹೇಳಿದ್ದ, ಇವ್ರ ಜೊತೆ ಇನ್ನೂ 3 ಜನ ಅನ್ನೋನ್ ವ್ಯಕ್ತಿ ಇದ್ದರು. ಇದರಿಂದ ಪೊಲೀಸ್ಗೆ ತುಂಬ ಹೆಲ್ಪ್ ಆಯಿತು ಈ ಗೈಡ್ ಹೇಳೋ ಮಾತಿಂದ. ಆದರೆ ಇನ್ನೂ ಸೋನಮ್ ಸಿಕ್ಕಿರಲಿಲ್ಲ. ಈ ಸೋನಮ್ ಎಲ್ಲಿದ್ದಾಳೆ? ಈಗ ಸೋನಮ್ ಮತ್ತು ರಾಜ್ ಕುಶ್ವಾ ಚಾಟ್ಗಳು ಕೂಡ ಹೊರಗಡೆ ಬಂದಿದ್ದು. ಅದರಲ್ಲಿ ಸೋನಮ್ ಹೇಳಿದ್ಲು, ರಾಜ್ ನನ್ನ ಹತ್ತಿರ ಬರಲು ಪ್ರಯತ್ನ ಮಾಡ್ತಾ ಇದ್ದಾನೆ, ಆದರೆ ನನಗೆ ಇದು ಸ್ವಲ್ಪ ಇಷ್ಟ ಆಗ್ತಾ ಇಲ್ಲ. ಇಲ್ಲ ಇನ್ನೊಂದು ವಿಷಯ ಅಂದರೆ ಈ ರಾಜ್ ಕುಶ್ವಾ ಸೋನಮ್ನ ಎಂಪ್ಲಾಯ್ ಕೂಡ ಆಗಿದ್ದ ಅವನು ಮಾಡ್ತಾ ಇರೋ ಕೆಲಸದಲ್ಲಿ. ಹೀಗೆ ಅವರು ಮಧ್ಯೆ ಪ್ರೀತಿ ಹುಟ್ಟಿರ್ಬೋದು. ಹೀಗೆ ರಾಜ್ ಕುಶ್ವಾ ಅಕೌಂಟ್ ಡಿಪಾರ್ಟ್ಮೆಂಟ್ನಲ್ಲಿ ಅವ್ನು ಮಾಡ್ತಾ ಇದ್ದ ಪ್ಲೇವುಡ್ನ ಕೆಲಸದಲ್ಲಿ ಕೆಲಸ ಮಾಡ್ತಾ ಇದ್ದ ಆಗುತ್ತೆ. ಬಹುಶಃ ಅವ್ರು ಸೋನಮ್ನ ಎಂಪ್ಲಾಯ್ ಆಗಿದ್ದರಿಂದ ಪರಿವಾರದವರು ಈ ಮದುವೆಗೆ ಒಪ್ಪುತ್ತಾ ಇರಲಿಲ್ಲ. ಅದಕ್ಕೆ ಸೋನಮ್ ರಾಜ್ ಜೊತೆ ಮದುವೆ ಆಗಿರಬೇಕು, ಹಾಗೆ ಪ್ಲ್ಯಾನ್ ಮಾಡಿರ್ಬೋದು ಈ ಕೃತ್ಯ ಮಾಡೋದಕ್ಕೆ. ರಾಜನನ್ನು ಸಾಯಿಸಿ ಇವರಿಬ್ಬರು ಓಡಿ ಹೋಗ್ಬೋದು ಅಂತ ಅಂದ್ಕೊಂಡಿರ್ತಾರೆ ಇವರು. ಆದರೆ ಇದು ಆಗಿರಲಿಲ್ಲ. ನೋಡಿ, ಇಲ್ಲಿ ಎಲ್ಲ ಸರಿಯಾಗಿ ಹೋಗ್ತಾ ಇರುತ್ತೆ. ಸೋನಮ್ ಒಂದು ದೊಡ್ಡ ತಪ್ಪು ಮಾಡಿಬಿಡ್ತಾಳೆ. ಏನಂದರೆ ರಾಜ್ ರಘುವಂಶಿನ ಸಾಯಿಸಿದ ಜಾಗದಲ್ಲಿ ಒಂದು ದೊಡ್ಡ ಮಚ್ಚು ಸಿಕ್ಕಿರುತ್ತೆ. ಇದೊಂದು ಮೇಘಾಲಯದಲ್ಲಿ ಸಿಗೋದು ಕಷ್ಟನೇ. ಈ ಮಚ್ಚು ಅಲ್ಲಿ ಪೊಲೀಸ್ಗೆ ಡೌಟ್ ಆಗಿಬಿಡುತ್ತೆ, ಇದು ಹೊರಗಿನವರದೇ ಕೆಲಸ ಅಂತ. ಪೊಲೀಸ್ ಕಪಲ್ಸ್ನ ಕಾಲ್ ರೆಕಾರ್ಡ್ ಚೆಕ್ ಮಾಡಿದ್ರು. ಇದರಿಂದ ಗೊತ್ತಾಗುತ್ತೆ ಈ 4 ಹೆಡ್ಮ್ಯಾನ್ನಲ್ಲಿ ಒಬ್ಬನೇ ಜೊತೆ ಸಂಪರ್ಕ ಇರೋದು ಸೋನಮ್. ಆದರೆ ಲಾಸ್ಟ್ ಲೊಕೇಶನ್ ಕೂಡ ಹತ್ತಿರದಲ್ಲೇ ಇತ್ತು ಇವರ. 9 ಜೂನ್ಗೆ ಗಾಜ್ಪುರ್ SPI ರಾಜನ ಹೇಳಿದ್ರು, ಸೋನಮ್ ನನ್ನ ಕಾಶಿ ಡಾಬಾದಿಂದ ವಾರಣಾಸಿ ಕಾಜಿಪುರ ಹೈವೇಯ ಬಳಿ ಅರೆಸ್ಟ್ ಮಾಡಿದ್ರು ಅಂತ. ಸೋನಮ್ ಕಾಜಿಪುರ ಹೈವೇಯ ಬಳಿಯ ಡಾಬಾದಲ್ಲಿ ಸಿಕ್ಕಿದ್ಲು. ಪೊಲೀಸ್ ಹೇಳೋ ಪ್ರಕಾರ ಅವರೊಂದು ಪ್ಲ್ಯಾನ್ ಮಾಡಿ ಟ್ರಾವೆಲ್ ರೂಟ್ ಪ್ಲ್ಯಾನ್ ಮಾಡಿದರು. ಟ್ರೈನ್ನಲ್ಲಿ ಗೋವಾಟಿಯಿಂದ ಪಟ್ನಾಗೆ ಹೋಗಿ ಮತ್ತು ಡಾಬಾ ತನಕ ಹೋಗಿ ತನ್ನನ್ನು ಅವಳು ಹೇಗೆ ತೋರಿಸ್ಕೊಂಡ್ಳು ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿರೋ ಹಾಗೆ ಅವಳಿಗೆ ಮತ್ತು ಹೇಳಿದ್ಲು, ನನ್ನ ಮದುವೆಯಲ್ಲಿ ಮೆಮೊರಿಯಲ್ಲಿ ಎಲ್ಲ ಲಾಸ್ ಆಗಿಬಿಟ್ಟಿದೆ, ನನಗೆ ಡ್ರಗ್ಸು ತುಂಬ ಹೆಚ್ಚಾಗಿ ಕೊಟ್ಟಿದ್ದಾರೆ, ಇನ್ನಿತರ ವಸ್ತುಗಳು ನೀಡಲಾಗಿದೆ ಅಂತ ಹೇಳಿದ್ದಾಳೆ. ಆದರೆ ಇದರಿಂದ ಚೆಕಪ್ ಮಾಡಿದ್ರಿಂದ ಗೊತ್ತಾಯಿತು ಇದೆಲ್ಲ ಸುಳ್ಳು ಅಂತ. ಇದೆಲ್ಲ ಸೋನಮ್ ನಾಟಕ ಮಾಡ್ತಾ ಇದ್ಲು ಅಂತ ಗೊತ್ತಾಯಿತು. ಯಾಕೆಂದರೆ ಹೀಗೆ ಹೇಳೋದ್ರಿಂದ ಅವಳು ಸೇವ್ ಆಗ್ತಾಳೆ ಅಂದ್ಕೊಂಡಿದ್ಲು. ಇದಕ್ಕೂ ಮೊದಲು ಇದಾಗಿತ್ತು, ಎಲ್ಲ ಹೆಡ್ಮ್ಯಾನ್ಗಳನ್ನು ಇವಳಕ್ಕಿಂತ ಮುಂಚೆ ಹಿಡಿಯಲಾಗಿತ್ತು. ರಾಜನನ್ನು ಮಂಚಿನಿಂದ ಹೊಡೆದು ಅವನನ್ನು ಮುಗಿಸಿ ಅಲ್ಲಿ ಎಸೆಯಲೇ ಆಗಿತ್ತು. ಹಾಗೆ ಈ 5 ಅರೆಸ್ಟ್ ಮಾಡಲಾಯಿತು. ಸೋನಮ್ನನ್ನು ಅರೆಸ್ಟ್ ಮಾಡಿದ ತಕ್ಷಣ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಟ್ರೀಟ್ಮೆಂಟ್ ಮಾಡಿಸ್ಕೋಕ್ಕೋಸ್ಕರ. ಅಲ್ಲಿ ಡಾಬಾದಲ್ಲಿ ಗೊತ್ತಾಯಿತು
ಸೋನಮ್ ಅವರ ಹತ್ತಿರ ಫೋನ್ ಇಸ್ಕೊಂಡಿದ್ಲು. ಯಾಕೆಂದರೆ ಇಂದೋರ್ಗೆ ಕಾಲ್ ಮಾಡಲು. ಹಾಗೆ ಅವಳ ಅಣ್ಣನಿಗೆ ಕಾಲ್ ಕೂಡ ಮಾಡಿದ್ಲು ಆ ಡಾಬಾದಲ್ಲಿ. ಹೀಗೆ ಪೊಲೀಸ್ ಹೇಳ್ತಾ ಇದ್ರು ಅವಳೇ ಒಂದು ಸಿಲಿಂಡರ್ ಆಗಿದ್ಲು ಅಂತ. ಅವಳಿಗೆ ಎಲ್ಲರೂ ಸಿಕ್ಕಿ ಹಾಕ್ಕೊಂಡಿರೋದು ಗೊತ್ತಾಗಿತ್ತು. ನಾನು ಇನ್ನೇನು ಸಿಕ್ಕಿ ಹಾಕ್ಕೊಬಿಡ್ತೀನಿ ಅಂತ ಅವಳು ಅಂದ್ಕೊಂಡಿದ್ಲು ಕೂಡ. ಹಾಗೆ ಹೋಗಿ ಸರೆಂಡರ್ ಆದ್ಲು. ಅವಳು ಅಂದ್ಕೊಂಡಿದ್ಲು ಅವಳೇ ಹೋಗಿ ಅವಳ ಕಿಡ್ನಾಪ್ ಆಗಿರೋ ಹಾಗೆ, ಅವಳಿಗೆ ಹೀಗೆ ತುಂಬ ಟಾರ್ಚರ್ ಮಾಡಿರೋ ಹಾಗೆ ನಾಟಕ ಮಾಡಿದ್ರೆ ಬಹುಶಃ ಅವಳು ಉಳ್ಕೋಬಹುದು ಅಂತ. ಆದರೆ ಹೀಗೆ ಆಗಿರಲಿಲ್ಲ. ಹಾಗೆ ಸೋನಮ್ ಮತ್ತು ಅವರ 4 ಜನ ಈ ಕೇಸಲ್ಲಿರುವ ಅಪರಾಧಿಗಳನ್ನು ಬಂಧಿಸಲಾಯಿತು. ಬಹುಶಃ ಮೊದಲೇ ರಾಜ್ ರಘುವಂಶಿನ ಮೊದಲೇ ಈ ಮಾತು ಕೇಳಿದ್ರೆ ಅವ್ರ ತಾಯಿ ಈ ಕೃತ್ಯ ನಡೀತಾ ಇರಲಿಲ್ಲ. ಈ ಮದುವೆಗೂ ಮುಂಚೆ ರಾಜ್ ರಘುವಂಶಿ ಈ ಸೋನಮ್ನ ಆಗಾಗ ಮೀಟ್ ಮಾಡಲು ಕಾಲ್ ಮಾಡ್ತಾಯಿದ್ದ. ಮತ್ತು ಸಿನಿಮಾ ತೋರ್ಸೋಕ್ಕೆ ಅಂತ ಕರಿತಾ ಇದ್ದರೆ ಅವಳು ಇಗ್ನೋರ್ ಮಾಡ್ತಾಯಿದ್ಲು. ಕಾಲ್ ಬೆಳಗ್ಗೆ ಮಾಡಿದ್ರೆ ರಾತ್ರಿ ಎಷ್ಟೋ ಗಂಟೆಗಳ ನಂತರ ರಿಪ್ಲೈ ಮಾಡ್ತಾಯಿದ್ಲು. ಆಗ ರಾಜ್ ರಘುವಂಶಿ ತನ್ನ ತಾಯಿ ಜೊತೆ ಹೇಳಿರ್ತಾನೆ, ಅವಳಿಗೆ ನನ್ನ ಮೇಲೆ ಇಷ್ಟ ಇಲ್ಲ, ಅಭಿಪ್ರಾಯ ಇಲ್ಲ ಅನಿಸುತ್ತೆ ಅಮ್ಮ, ಅವಳು ನನ್ನ ಕೇರ್ ಮಾಡ್ತಾ ಇಲ್ಲ ಅಂತ. ಆಗ ರಾಜ್ ರಘುವಂಶಿಯ ಅಮ್ಮ ಹೇಳ್ತಾಳೆ, ಇಲ್ಲ ಕಣೋ, ಅವಳು ಕೆಲಸದಲ್ಲಿ ಮದುವೆ ಸಮಾರಂಭ ಅಲ್ವಾ, ಹಾಗೆ ಬ್ಯುಸಿಯಾಗಿರ್ಬೋದು, ಹಾಗೆ ಕಣೋ ಅಂತ ಒಪ್ಪಿಸ್ತಾರೆ. ಆದರೆ ಆಗಲೇ ಈ ಮಾತು ಕೇಳಿದಿದ್ರೆ, ಈ ಮದುವೆ ಕ್ಯಾನ್ಸಲ್ ಆಗಿದ್ದಿದ್ರೆ ಬಹುಶಃ ಇವತ್ತು ರಾಜ್ ರಘುವಂಶಿ ಬದುಕ್ತಾ ಇದ್ದ. ಈ ಘಟನೆಯಲ್ಲಿ ಎರಡೂ ಪರಿವಾರಗಳು ತುಂಬ ಶಾಕ್ ಆಗಿರುತ್ತೆ. ಮತ್ತು ರಾಜ್ ರಘುವಂಶಿಯ ಪರಿವಾರದವರು ಹೇಳ್ತಾರೆ, ಈ ಕೃತ್ಯನ ಸೋನಮ್ ಮಾಡಿದರೆ ಅವಳಿಗೆ ಕಠೋರವಾದ ಶಿಕ್ಷೆ ಆಗಲೇಬೇಕು ಅಂತ. ಮತ್ತು ತುಂಬ ದುಃಖಿತರಾಗಿರ್ತಾರೆ. ಹಾಗೆ ಸೋನಮ್ ಅವರ ಅಪ್ಪ ತುಂಬ ಶಾಕ್, ಅವ್ರ ಪರಿವಾರದವರು ತುಂಬ ಶಾಕ್ ಆಗಿರ್ತಾರೆ. ಯಾಕೆಂದರೆ ಸೋನಮ್ ಮಾಡ್ತಾಯಿದ್ರ ನಮ್ಮ ಪರಿವಾರದ ಬಿಸ್ನೆಸ್ಸಲ್ಲಿ ಮಾಡ್ತಾ ಇರುವ ಅವನು ನಮ್ಮ ಅಕೌಂಟೆಂಟ್ ಆಗಿದ್ದ, ಅಲ್ಲಿ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಾಯಿದ್ದ. ಅವನು ಯಾವಾಗಲೂ ಸೋನಮ್ನ ಅಕ್ಕ ಅಕ್ಕ ಅಂತ ಕರಿತಾ ಇದ್ದನು. ಈ ಕಡೆ ಬೇರೆ ರೂಟಲ್ಲೇ ಇದೆ ಅವ್ರ ಪ್ರೀತಿ ಅಂತ ಹೇಳಿ ತುಂಬ ದುಃಖಿತರಾದರು. ಅವರು ಈ ಥರ ಸೋನಮ್ ಕಪೂರ್ ಈ ಥರ ಕೃತ್ಯ ಮಾಡಿರ್ತಾಳೆ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಹೇಗೋ ಬಹುಶಃ ಸೋನಮ್ ಈ ವಿಷಯ ಹೇಳಿದಿದ್ರೆ, ತುಂಬ ಪರಿವಾರನ ಒಪ್ಪಿಸೋಕ್ಕೆ ಟ್ರೈ ಮಾಡಿದ್ದಿದ್ರೆ ಬಹುಶಃ ರಾಜ್ ರಘುವಂಶಿ ಉಳಿತಾ ಇದ್ದ. ಇಲ್ಲಾಂದರೆ ಈ ಮದುವೆಗೂ ಮುಂಚೆನೇ ಅವರು ಹೇಗಾದರೂ ಮಾಡಿ ಹೋಗ್ಬೋದಿತ್ತು ಇಬ್ಬರು ಪ್ಲ್ಯಾನ್ ಮಾಡಿ. ಅಥವಾ ಈ ಮದುವೆ ಆದ ತಕ್ಷಣ ಆದರೂ ರಾಜ್ ರಘುವಂಶಿ ಜೊತೆ ಈ ವಿಷಯದ ಬಗ್ಗೆ ಹೇಳಿದಿದ್ರೆ ಬಹುಶಃ ರಘುವಂಶಿ ಒಪ್ಕೋತಿದ್ದ. ಅವ್ರ ಪ್ರೀತಿಗೋಸ್ಕರ ಅವನೇ ನಿಂತು ಮದುವೆ ಮಾಡಿಸ್ತಾ ಇದ್ದ. ಆದರೆ ಅವನು ಕೊಲೆ ಮಾಡೋ ನಿರ್ಧಾರ ಏನೋ ತಪ್ಪಾಗಿ ಕಾಣಿಸ್ತಾ ಇದೆ ನನಗೆ. ಹಾಗೆ ನಿಮಗೆ ಈ ಸ್ಟೋರಿ ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ